ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ಒಂದಷ್ಟು ಪ್ರಿಯರಾದ ದೇವಜನರೇ, ಎಲ್ಲ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ? ಯೇಸು ಸ್ವಾಮಿ ನಿಮ್ಮನ್ನು ಆಶೀರ್ವಾದ ಮಾಡೋಕ್ಕೋಸ್ಕರ ಇವತ್ತು ಏನಂದರೆ, ಇವತ್ತು ಒಂದು ವಚನ ಮಾತನಾಡಿದ್ದಾರೆ ದೇವರು ನನ್ನ ಜೊತೆ. ವಿಮೋಚನ ಕಂಡ 15ರಲ್ಲಿ 26ನೇ ವಚನ ಪ್ರಕಾರ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿದರೆ ಆತನು ದೃಷ್ಟಿಗೆ ಸರಿಯಾಗಿ ಬೀಳಬೇಕು. ಹಲ್ಲೆಲೂಯ. ಅಂದರೆ ದೇವರು ಏನು ಹೇಳ್ತಾರೆ ಅಂದರೆ, ದೇವರ ಮಾತಿಗೆ ನಾವು ವಿಧೇಯರಾಗಬೇಕು. ಹಲ್ಲೆಲೂಯ. ದೇವರ ಮಾತಿಗೆ ನಾವು ಯಾವಾಗ ವಿಧೇಯರಾಗಿ ಶ್ರದ್ಧೆಯಿಂದ ಆತನಿಗೆ ನಾವು ಕಿವಿ ಕೊಟ್ಟು ಕೇಳಿದಾಗ, ನಾವನ್ನು ಕೇಳಿದ್ದೆಲ್ಲ ಕೇಳಿ ಏಸು ಹೇಳ್ತಾರಲ್ಲ, ದೇವರು ಹೇಳಿದಾಗ ಎಲ್ಲ ನಾವು ಚರ್ಚ್ಗೆ ಕುತ್ಕೊಳ್ಳೋವಾಗ ಆತನ ವಚನ ಕೇಳುವಾಗ ಶ್ರದ್ಧೆಯಿಂದ ಕೇಳಬೇಕು. ಶ್ರದ್ಧೆಯಿಂದ ಭಯ ಭಕ್ತಿಯಿಂದ ಕೇಳಿದಾಗ ಏನು ಮಾಡ್ತಾರೆ, ಯೇಸು ಸ್ವಾಮಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಶ್ರದ್ಧೆಯಿಂದ ಕೇಳಬೇಕು, ಆತನ ಭಯ ಭಕ್ತಿಯಿಂದ ಇರಬೇಕು. ಶ್ರದ್ಧೆಯಿಂದ ಕೇಳಿದಾಗ ಆತನ ಆಜ್ಞೆಗಳೇ ವಿಧೇಯರಾಗಬೇಕು. ಆಜ್ಞೆಗಳಿದೇನೆಂದರೆ ಆತನ ವಚನ. ನಾವು ಬೈಬಲ್ ಓದೋದಲ್ಲ, ಹಾಡಾಡೋದಲ್ಲ. ಆತನ ಆಜ್ಞೆಗಳಿದ್ರೆ ಆತನ ವಚನ. ಬೈಬಲ್ ವಚನದಲ್ಲಿ ಏನಿದೆ ಅದರ ಆಜ್ಞೆ ಪ್ರಕಾರ ನಡೆಯುವನೇ ಧನ್ಯನು ಅಂತ ಹೇಳ್ತಾರೆ. ಹಲ್ಲೆಲೂಯ. ಏನು ಹೇಳ್ತಾರೆ ದೇವರು? ನನ್ನ ಆಜ್ಞೆಗಳ ಕೈಗೊಂಡು ಯಾರು ನಡೀತಾರೋ ಅವರೇ ಧನ್ಯರು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಬೈಬಲ್ ಏನು ಮಾಡ್ತೀವಿ, ಸ್ವಲ್ಪ ಬೈಬಲ್ ಎತ್ಕೊತೀವಿ, ಓದ್ಬಿಟ್ಟು ಅಂತ ಹೇಳ್ಬಿಟ್ಟು ಬೈಬಲ್ ಎತ್ತಿ ಮುಚ್ಚಬೇಕು. ಅದನ್ನು ನಾವು ಮೈಂಡಿಗೆ ಹಾಕ್ಕೋಬೇಕು. ಆ ಆಜ್ಞೆ ಪ್ರಕಾರ ನಡೆಯಬೇಕಂತಂದರೆ ದೇವ್ರಿಗೆ, ಯಾಕಂದರೆ ಆ ವಚನ ಏನು, ನನ್ನ ಆಜ್ಞೆಗಳ ಪ್ರಕಾರ ನಡೆಯೋರು ಧನ್ಯರು. ಅವ್ರಿಗೆ ಯೇಸು ಸ್ವಾಮಿ ಯಾವಾಗೇನು ಹೇಳ್ತಾರೆ ಅಂದರೆ, ಕೇಳಿದ್ದನ್ನೆಲ್ಲ ಕೇಳಿ ಪಡೀರಿ, ನನ್ನ ಆಜ್ಞೆಗಳ ಕೈಗೊಂಡು ನಡೆಯಿರಿ ಸೇವಕರೇ, ನನ್ನ ದೇವ ಜನರೇ ಅಂತ ಹೇಳ್ಬಿಟ್ಟು ದೇವರು ಹೇಳ್ತಾರೆ. ಆಜ್ಞೆಗಳು ನಡೆಯಬೇಕು. ನಾವೇನು ಹೇಳ್ತೀವಿ, ಬೈಬಲ್ ಓದ್ತೀವಿ, ಅದರ ಪ್ರಕಾರ ನಡೆಯಲ್ಲ. ಲೋಕದ ರೀತಿಯಲ್ಲಿ ಆಸೆ ಪಡೋಕೆ ಹೋಗ್ತೀವಿ, ಲೋಕದ ಇಚ್ಛೆಗಳಿಂದ ಇದು ಮಾಡೋಕ್ಕೆ ಹೋಗ್ತೀವಿ. ಅದೆಲ್ಲ ನಾವು ಅದನ್ನು ತಿಳ್ಕೊಬಾರ್ದು. ಹಲ್ಲೆಲೂಯ. ಅದಕ್ಕಾಗಿ ಯೇಸು ಸ್ವಾಮಿ ಆಜ್ಞೆಗಳ ಕೈಕೊಂಡು ನಡೆಯಾಗಿ, ಅವರ ಆಜ್ಞೆಗಳಿಗೆ ನಾವು ವಿಧೇಯರಾಗಿ ಆತನ ಕಟ್ಟಳೆಗಳನ್ನು ಅನುಸರಿಸಿ ನಡೆಯುವರೆ ನಾನು ಐಗುಪ್ತ ದೇಶದವರಿಗೆ ಉಂಟು ಮಾಡಿದ ವ್ಯಾಧಿ ನಿಮಗೆ ಯಾವುದು ಕೊಡೋದಿಲ್ಲ ಅಂತಾರೆ. ಹಲ್ಲೆಲೂಯ. ವ್ಯಾಧಿ ನೋಡಿ, ಈಗ ದೇವ್ರು ಏನು ಹೇಳ್ತಾರೆ ಅಂದರೆ, ಐಗುಪ್ತ ದೇಶಕ್ಕೆ ಏನೇನು ವ್ಯಾಧಿ ಕೊಟ್ಟರು ಹೇಳಿ? ಯಾಕಂದ್ರೆ ದೇವ್ರಿಗೆ ಅವ್ರು ವಿಧೇಯರಾಗಿಲ್ಲ. ದೇವ್ರಿಗೆ ಅವ್ರ ಇಷ್ಟ ಪ್ರಕಾರ ಅವ್ರು ನಡೆದ್ರು. ಅವ್ರ ಇಷ್ಟ ಪ್ರಕಾರ ನಡೆದಾಗ ದೇವ್ರೇನು ಮಾಡ್ತಾರೆ, ಅವ್ರ ಇಷ್ಟ ಪ್ರಕಾರ ನಡೆದಾಗ ದೇವರು ಅದನ್ನು ಕೇಳಲ್ಲ, ಶ್ರದ್ಧೆಯಿಂದ ಕೇಳೋದಿಲ್ಲ. ಯಾಕಂದರೆ ಅವ್ರಿಗೆ ದೇವ್ರಿಗೆ ವಿಧೇಯರಾಗೋದಿಲ್ಲ, ಭಯಭಕ್ತಿಯಿಂದ ಮಾತಾಡೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, ಅಲ್ಲಿ ಇಲ್ದಿದ್ದೆಲ್ಲ ವೇದಗಳು ನೀರನ್ನ ರಕ್ತವಾಗಿ ಮಾರ್ಪಡಿದ್ರು, ಕಪ್ಪೆಗಳು ಇದು ಮಾಡಿದ್ರು, ಜೇನುಗಳು ಇದು ಮಾಡಿದ್ರು, ಜೇನುಹುಳುಗಳು ಕಳೆದ್ರು, ಎಲ್ಲ ರೀತಿಯಲ್ಲಿ. ಯಾಕಂದ್ರೆ ದೇವ್ರಿಗೆ ಕೋಪ, ಯಾಕಂದ್ರೆ ದೇವ್ರ ಆಜ್ಞೆಗೆ ಕೈಗೊಂಡು ನಡೆಯಲ್ವಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ರು, ಈ ಥರ ಎಲ್ಲ ಮಾಡಿ ಒಂದು ವ್ಯಾಧಿನ ಉಂಟು ಮಾಡಿದ್ರು ಐಗುಪ್ತ ದೇಶಕ್ಕೆ. ಅದಕ್ಕೋಸ್ಕರ ದೇವ ಜನರೇ, ದೇವರ ಆಜ್ಞೆ ಕೈಗೊಂಡು ನಡೀರಿ. ಆತನ ಮಾತಿಗೆ ನಾವು ಕಿವಿಗೊಟ್ಟು ಕೇಳಬೇಕು. ಹಲ್ಲೆಲೂಯ. ಅವಾಗ ಕೇಳ್ತಾವಾಗ ಒಂದು ಚರ್ಚಲ್ಲಿ ಕುತ್ಕೊತೀವಿ, ಅಕ್ಕಪಕ್ಕ ನೋಡಬಾರ್ದು, ನಾವು ಇದರಲ್ಲಿ ನೋಡಬಾರ್ದು. ಆ ವಾಕ್ಯಕ್ಕೆ ನಾವು ಕಿವಿ ಕೊಡಬೇಕು. ಕಣ್ಣಲ್ಲಿ ನಾವು ದೃಷ್ಟಿಯಲ್ಲೇ ನೋಡ್ಕೊಂಡು ಇಡುವಾಗ ಏನಾಗುತ್ತಂದರೆ, ನಿಮಗೆ ಅದರ ಆಜ್ಞೆಗಳು ನಾವು ಹೃದಯದಲ್ಲಿ ಇಟ್ಕೊಂಡು ನಡೆದಾಗ ನಾವು ಕೇಳಿದ್ದೆಲ್ಲ ಕೊಡ್ತೀನಿ ಅಂತಾರೆ. ಹಲ್ಲೆಲೂಯ. ಯಾಕಂದರೆ ಒಂದು ತಂದೆ ಮಗನಿಗೆ ಯಾವ ಥರ ಭಯ ಪಡ್ತಾರೆ ನೋಡಪ್ಪ. ಭಯಪಟ್ಟಾಗ ಏನೇನು ಅವ್ರು ಕೇಳಿದೆಲ್ಲ ಕೊಡಿಸ್ತಾರಲ್ವ. ಮಕ್ಕಳು ನಾವು ಹೆಂಗೆ, ನಮ್ಮ ಮಕ್ಕಳು ಈಗ ತಂದೆ ತಾಯಿಗಳು ಆ ಮಾತು ಕೇಳಿದ್ರೆ ಮಕ್ಕಳಿಗೆ ಎಲ್ಲ ಕೇಳಿದೆಲ್ಲ ಕೊಡಿಸ್ತಾರಲ್ವ, ಅದೇ ರೀತಿಯಲ್ಲಿ ನಮ್ಮ ತಂದೆ ಯೇಸಪ್ಪ ನಮಗೂ ಎಲ್ಲವನ್ನು ಕೊಡೋ ದೇವರಾಗಿದ್ದಾರೆ. ನಿಮ್ಗೆ ಯಾವುದಕ್ಕೂ ಕೊರತೆನೇ ಇರಲ್ಲ, ಯಾವ ವ್ಯಾಧಿಗಳು ಬರಮಾಡ್ದಂಗೆ ಇರೋದಿಲ್ಲ, ಯಾವ ರೋಗನೂ ನಿಮಗೆ ಬರೋದಿಲ್ಲ. ಯೆಹೋವನ ಆಜ್ಞೆಗಳ ಕೈಗೊಂಡು ನಡೆಯೋಕ್ಕೆ ನೀವು ಯೋಗ್ಯರಾಗಿ ಯಾವ ರೋಗವನ್ನು ನಿಮಗೆ ದಯಪಾಲಿಸೋದಿಲ್ಲ. ಹಾಲೆ ದೇವ ಜನರೇ, ಅದಕ್ಕಾಗಿ ನಾವು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಯೇಸುವಿನ ನಾಮದಲ್ಲಿ ಕರ್ತನೆ, ಅಪ್ಪ, ಈ ವಾಕ್ಯವನ್ನು ಸ್ವಾಮಿ ನಿನ್ನ ಮಕ್ಕಳು ಕೇಳಿದರೆ ಸ್ವಾಮಿ, ಆ ವಾಕ್ಯಗಳು ಕೇಳಿ, ಆ ಶ್ರದ್ಧೆಯಿಂದ ಕೇಳಿ, ಆ ವಾಕ್ಯನ ಹೃದಯದಲ್ಲಿಕ್ಕೊಂಡು ಪ್ರಾರ್ಥನೆ ಮಾಡಿ ಯೇಸಪ್ಪ ಅವ್ರನ್ನ ನೀವು ಆಶೀರ್ವಾದ ಮಾಡ್ತಾ ಇದ್ದೀನಿ ಕರ್ತನೆ. ಯೇಸುವಿನ ನಾಮದಲ್ಲಿ ಕರ್ತನೆ, ಅಪ್ಪ, ಇದು ನೋಡೋದನ್ನು ಕರ್ತನೆ, ಆ ಕುಟುಂಬಗಳಲ್ಲಿ ಸ್ವಾಮಿ ಯಾವ ವ್ಯಾಧಿನೂ ಬರಬಾರ್ದು ಸ್ವಾಮಿ, ಯಾವ ರೋಗ ಬರದಂಗೆ ಸ್ವಾಮಿ, ಯೇಸು ಅಂತ ಕರೆಯೋ ಮನೆಗಳಲ್ಲಿ ನಾನು ಸಮೃದ್ಧಿಯಾಗಿ ಅವ್ರ ಜೊತೆಯಲ್ಲಿ ಯಾವಾಗಲೂ ಸದಾಕಾಲ ಇರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಯೇಸು ಸ್ವಾಮಿನ ಎದ್ದ ತಕ್ಷಣ ನಾವು ಹಾಸಿಗೆ ಎದ್ದಕ್ಕೆ ಮುಂಚೆನೇ ಯೇಸು ಸ್ವಾಮಿ ನೆನೆಸ್ಕೊಂಡು, ದೇವರೇ ನಾವು ಇವತ್ತು ಏನು ಮಾಡಬೇಕು, ಯಾರಿಗೆ ಸುವಾರ್ತೆ ಹೇಳಬೇಕು, ಅಪ್ಪ ನಿನ್ನ ಆಜ್ಞೆ ಪ್ರಕಾರ ನಡಿಬೇಕು, ನನಗೆ ದಾರಿ ತೋರಿಸಪ್ಪ ಅಂತೇಳಿ ನಾವು ಹೋಗಿ ಪ್ರಾರ್ಥನೆ ಮಾಡಿಬಿಟ್ಟು ಯಾವ ಕೆಲಸಕ್ಕೆ ಹೋದಾಗ ಯೇಸು ಅಂತ ಅವ್ರಿಗೆ ಅಷ್ಟು ಮುಖ್ಯತೆ ದೇವ್ರು ಕೊಡಬೇಕು, ಅವ್ರ ಆಜ್ಞೆ ಕೈಗೊಂಡು ನಡಿಬೇಕು ಅನ್ನೋದೇ ಅವ್ರ ಚಿತ್ತ. ಅದಕ್ಕೋಸ್ಕರ ಅವ್ರು ಪ್ರಾರ್ಥನೆ ಮಾಡಿ ಎಲ್ಲ ಕುಟುಂಬ ನೀವು ಆಶೀರ್ವಾದ ಮಾಡಿ ಕರ್ತನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ ಒಪ್ಪಿಸಿ ಪ್ರಾರ್ಥಿಸಿ ಬೇಡ್ತಾ ಇದ್ದೀನಿ ನನ್ನ ಜೀವಳ ತಂದೆ. ಆಮೇನ್.